ಹಾಗಾಗಿ ಈ ಕಥೆಯನ್ನ ಇವತ್ತೇ ನಾವು ಕೊನೆ ಮಾಡಬೇಕು. ಈ ಪಾದಯಾತ್ರೆ ಮೂಲಕ ನಾವು ಸರ್ಕಾರ ಇರಬಹುದು, ರಾಜ್ಯ ಸರ್ಕಾರ ಇರಬಹುದು, ಕೇಂದ್ರ ಸರ್ಕಾರ ಇರಬಹುದು, ಅಲ್ಲಿವರೆಗೂ ನಮ್ಮ ಕೂಗು ಮುಟ್ಟು ಹಾಗೆ ನಾವು ಇವತ್ತು ಪಾದಯಾತ್ರೆ ಮಾಡುವ ಮೂಲಕ ನಾವು ಅವರಿಗೆ ಕರ್ತವ್ಯಂ ರಕ್ಷಣಂ ಸದಾ. ಅಧ್ಯಕ್ಷರು ಒಂದು ವಿನಂತಿಯನ್ನು ಮಾಡಿಕೊಂಡಿದ್ರು ರವೀಂದ್ರ ನಾಯ್ಕರು. ಈ ಒಂದು ವಾರದಿಂದ ಮೊನ್ನೆ ಸಿದ್ದಾಪ ಕಾರ್ಯಕ್ರಮದಲ್ಲಿ ಒಂದು ಹೇಳಿದರು. 40-50 ವರ್ಷಗಳ ಹಿಂದಿನ ಹೋರಾಟದ ನೆನಪನ್ನ ಈ ಭಾಗಕ್ಕೆ ನೀವು ಮಾಡಿಕೊಡ್ಬೇಕು. ಅಂದು ಬೇರ್ಜಿ ಅಘನಾಶಿನಿ ಯೋಜನೆಯ ಒಂದು ಮುಖ್ಯ ಕಾರ್ಯನಿರ್ವಹಣೆಯನ್ನು ಮಾಡಿ ಕಾರ್ಯದರ್ಶಿಯಾಗಿ ಅಂದಿನ ಅಧ್ಯಕ್ಷರಾದ ಬೇಡ್ತಿ ಅಮ್ಮ ಅನ್ಸೂಯ ಶರ್ಮರ ನೇತೃತ್ವದಲ್ಲಿ ತಾವೆಲ್ಲ ಹಗಲಿರುವುದು ದುಡಿದಂತಹ ಮಾಹಿತಿ ನನಗಿದೆ. ಅಲ್ಲದೆ ಅವತ್ತಿನ ಸಂದರ್ಭದಲ್ಲಿ ಆ ಒಂದು ಸಂಘಟನೆಯನ್ನ ಯಾವ ರೀತಿ ನಡೀತು ಹೇಳೋದನ್ನ ನಮ್ಮೆದುರು ಮೆಲುಕು ಹಾಕಬೇಕು ಅಂತ ವಿನಂತಿಯನ್ನ ಮಾಡಿಕೊಂಡಿದ್ದಾರೆ. ವೇಳೆ ತುಂಬಾ ಆಗಿದೆ, ಬಿಸಿಲಿದೆ, ನನಗೂ ಅದು ಗೊತ್ತಿದೆ. ಆದರೂ ಕೂಡ ಅತೀಶ್ವರ್ ಗೌಡರು ಪ್ರಾರಂಭದಲ್ಲಿ ಅದನ್ನು ಹೇಳಿದರು. 40 ವರ್ಷ ಹಿಂದೆ ಹೋದ್ರು. 40-50 ವರ್ಷ ಹಿಂದೆ ನಾನು ಹೋಗ್ತಾ ಇದ್ದೇನೆ. ಆ ಒಂದು ಹೋರಾಟದಲ್ಲಿ ಇರುವಂತಹ ಮುಂಚೂಣಿಯಲ್ಲಿ ಇರೋರಲ್ಲಿ ಈ ಭಾಗದಲ್ಲಿ ನಾನು ಒಬ್ಬ. ತುಂಬಾ ಜನ ಬಹಳ ದೂರ ಹೋಗುತ್ತಿದ್ದಾರೆ. ಅಂತ ಒಂದು ಹೋರಾಟ ಇವತ್ತು ನಡೀಬೇಕಾಗಿದೆ. ಅನ್ಸೂಯ ಶರ್ಮಾ ಅವರ ನೇತೃತ್ವದಲ್ಲಿ ಏನು ಅವತ್ತು ನಾವು ಹೋರಾಟ ನಡೆಸಿದ್ವೋ ಅಂತ ಒಂದು ಹೋರಾಟ ಬೇಕಾಗಿದೆ. ಅಂತ ಒಂದು ಹೋರಾಟಕ್ಕೆ ಇವತ್ತು ಇಲ್ಲಿ ಮುಂಚೂಣಿಯಾಗಿದೆ ಅಂತ ನಾನು ಭಾವಿಸ್ತೇನೆ. ಯಾಕೆಂದ್ರೆ ಹೋರಾಟಕ್ಕೆ ಒಂದು ನೇತೃತ್ವ ಬೇಕು, ಹೋರಾಟಕ್ಕೆ ಒಂದು ಹಿನ್ನೆಲೆ ಬೇಕು. ಆ ಹೋರಾಟಕ್ಕೆ ಹೋರಾಟ ಮಾಡುವವರಿಗೆ ಒಂದಿಷ್ಟು ಹಿನ್ನೆಲೆ ಆಗಿ ಕೆಲವರು ಇರಬೇಕು, ಅವರೇ ಎಲ್ಲರೂ ಬರಬಾರ್ದು. ಯಾವಾಗಲೂ ಹೋರಾಟ ನಡೆಯೋದು ಹೇಗೆ ಅಂದ್ರೆ ಎಲ್ಲರೂ ತಾನೇ ಮಾಡಲಿ ಅಂತ ಮುಂದೆ ಬರಬಾರ್ದು. ಆ ಹೋರಾಟಕ್ಕೆ ಹಿಂದಿನಿಂದ ಬೆಂಬಲವನ್ನ ಕೊಡಬೇಕು. ಯಾರು ಬೆಂಬಲ ಕೊಟ್ಟಿದೆ ಅಂತ ಯಾರಿಗೂ ಗೊತ್ತಾಗಬಾರ್ದು. ಆ ತರ ಇದ್ರೆ ಅದರ ಹೋರಾಟದ ಮಹತ್ವನೇ ಬೇಕು. ತುಂಬಾ ಸಹಜ ಅನ್ಸ್ಬೋದು ತಮಗೆ. ರವೀಂದ್ರ ನಾಯ್ಕರಲ್ಲಿ, ಶಂಕರನಾರಾಯಣ ಹೆಗಡೆಯವರಲ್ಲಿ, ML ಭಟ್ಟಿಯಲ್ಲಿ, ಎನ್ವೇಡರಲ್ಲಿ ಇವತ್ತೆಲ್ಲ ಒಂದು ವೇದಿಕೆ ಬಂದಿದ್ದಾರೆ ಅಂದ್ರೆ ಅಸಮಾನ ನೀವು ಇದರ ವಂದಿಸುತ್ತಾ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯ ವ್ಯಕ್ತಿಗಳಿಗೂ ಸಹ ವಂದಿಸುತ್ತಾ ಈಗಾಗಲೇ ಪ್ರಾಸ್ತಾವಿಕವಾಗಿ ಅಘನಾಶಿನಿ ಹೋರಾಟದ ಬಗ್ಗೆ ಮಾತಾಡಿದ್ದಾರೆ. ನಾನು ಹೆಚ್ಚು ಮಾತಾಡ್ಲಿಕ್ಕಿಲ್ಲ. ಆದ್ರೆ ಇದು ಈ ಅಘನಾಶಿನಿ ಹೋರಾಟ ಪುನಃ 5 ವರ್ಷಗಳ ನಂತರ ಮತ್ತೆ ಪುನಃ ಯೋಜನೆಯನ್ನ ಸರ್ಕಾರಗಳು ತಗೊಳ್ತವೆ ಅಂದ್ರೆ ಅದಕ್ಕೆ ಏನ್ ಮಾಡ್ಬೇಕು ಅಂತಕ್ಕಂಥದನ್ನ ಈಗಾಗಲೇ ಪ್ರಾಸ್ತಾವಿಕದಲ್ಲಿ ಹೇಳಿದ್ದಾರೆ. ಆ ಕಾರಣದ ಒಂದು 2 ಮಾತುಗಳನ್ನು ಆಡ್ಲಿಕ್ಕೆ ಬಯಸ್ತೀನಿ. ಸಿದ್ದಾಪುರ ತಾಲೂಕಿನಲ್ಲಿ 2011ನೇ ಸೆನ್ಸ್ ಡಾಟಾ ಪ್ರಕಾರ ಅವತ್ತಿನ ಸಂದರ್ಭದಲ್ಲಿ 23,261 ಕುಟುಂಬಗಳು ಮನೆಗಳ ಅಂಕಿಅಂಶಗಳು ಇತ್ತು. ಆ ಅಂಕಿಅಂಶಗಳ ಪ್ರಕಾರ ಅದರಲ್ಲಿ 2 ವಯಸ್ಕೃತರು ಅಂತಂದ್ರೆ ಸಾಮಾನ್ಯವಾಗಿ 46,521 ವಯಸ್ಕರು ಸಿಗ್ತಾರೆ. ಆ ಕಾರಣದಿಂದ ಈ ಮುಂದಿನ ನಿಟ್ಟಿನಲ್ಲಿ ಆಕ್ಷೇಪಣಾ ಪತ್ರವನ್ನ ಯಾವ ರೀತಿ ಸಲ್ಲಿಸಬೇಕು ಅಂತಕ್ಕಂಥ ರವೀಂದ್ರ ನಾಯ್ಕ ಈಗಾಗಲೇ ಅದರ ಅಧ್ಯಯನ ಮಾಡಿ ರೆಡಿ ಮಾಡಿದ್ದಾರೆ. ಮುಂದಿನ 4 ತಿಂಗಳವರ ಜೊತೆಗೆ ಅವ್ರ ಜೊತೆಗೆ ನಾವು ಕೈ ಜೋಡಿಸಬೇಕು ಅಂತ ಹೇಳಿ ಪ್ರತಿಯೊಬ್ಬರು ಕೇಳ್ಕೊಳ್ತಾ ಇದ್ದೀನಿ. ಯೋಜನೆಯನ್ನ ಎಲ್ಲ ಹೋರಾಟಗಾರರು ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ನಮ್ಮ ಪರಿಸ್ಥಿತಿ ಅಂದ್ಕೊಂಡ ಪರಿಸ್ಥಿತಿ ಒಂದೇ ಆಗಿದೆ. ಈಗಾಗಲೇ ಪಾದಯಾತ್ರೆ ಪ್ರಾರಂಭ ಆಗಬೇಕಿತ್ತು. ಸಂಕಲ್ಪ ಒಳ್ಳೆಯದಿದ್ರೆ ಫಲಿತಾಂಶವು ಕೂಡ ಒಳ್ಳೆಯದಾಗುತ್ತೆ. ಸ್ವಾಮಿ ವಿವೇಕಾನಂದರು ನೆನಪಾಗ್ತಾ ಇದ್ದಾರೆ. ದೇಶಕ್ಕೆ ಒಂದು ಸಂದೇಶವನ್ನು ಕೊಟ್ಟರು, ಏಳಿ ಎದ್ದೇಳಿ ಯುವಕರೇ ಎಂದು. ಈಗ ನಾವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸ್ವರ್ಣವಳ್ಳಿ ಶ್ರೀಗಳು ನಮಗೆ ಮತ್ತೊಮ್ಮೆ ನೆನಪು ಮಾಡಿಕೊಟ್ಟು ಜನ ಜಾಗೃತರಾಗಿ
ನಿಮ್ಮ ಜೊತೆ ಹೋರಾಟದಲ್ಲಿ ನಾನಿರ್ತೇನೆ ಶಕ್ತಿಯಾಗಿ ಅಂತ ಹೇಳಿ ಸ್ಫೂರ್ತಿಯಾಗಿ ನಾವು ಇವತ್ತು ಇಲ್ಲಿ ರವೀಂದ್ರ ನಾಯ್ಕರವರ ನೇತೃತ್ವದಲ್ಲಿ ಎಲ್ಲರೂ ಸೇರಿದ್ದೇವೆ. ನಿಮ್ಮನ್ನು ನೋಡ್ತಾ ಇದ್ದೆ ಈ ಯೋಜನೆ ಖಂಡಿತವಾಗಿ ನಡೆಯೋದಿಲ್ಲ, ಸರ್ಕಾರ ಕೈ ಬಿಡ್ತಾರೆ ಹೇಳ್ತಕ್ಕಂಥ ಭರವಸೆ ನಂಬಿಕೆ ಬರ್ತಾ ಇದೆ. ಸಾಕಷ್ಟು ಪ್ರಸ್ತಾಪವಾಗಿದೆ. ಅಘನಾಶಿನಿ ನದಿ ಜೋಡಣೆ ವಿರೋಧ ಹೋರಾಟದ ಜ್ವಾಲೆ ಎಲ್ಲ ಕಡೆಗೂ ಪ್ರಾರಂಭವಾಗಿದೆ. ಒಂದು ಮಾತನ್ನು ಪ್ರಸ್ತಾಪ ಮಾಡ್ತೇನೆ. ವ್ಯರ್ಥಿ ಯೋಜನೆಗಳಾಗಲಿ, ಅಘನಾಶಿನಿ ನದಿ ಜೋಡಣೆಗಳಾಗಲಿ, ಶ್ರೀಗಳು ಹಾಕೊಂಡಿರುವಂತಹ ಮಾರ್ಗದರ್ಶನದಲ್ಲಿ ಶಕ್ತಿ ಪಡೆಯುವಂತ ಕಾರ್ಯ ಇವತ್ತು ಪ್ರಾರಂಭ ಮಾಡ್ತಿದ್ದೇವೆ ಅಂತ ಹೇಳಿ ಗ್ರಾಮಸ್ಥರು ಅಘನಾಶಿ ಯೋಜನೆಯ ಪ್ರಿಲಿಮಿನರಿ ಫಿಸಿಬಿಲಿಟಿ ರಿಪೋರ್ಟ್ ಕಳೆದ ವರ್ಷ ಅಕ್ಟೋಬರ್ಗೆ ತಾತ್ಪೂರ್ತಿಕವಾಗಿ ತಯಾರಾಗಿದೆ. ಅದಕ್ಕೂ ಪೂರ್ವದಲ್ಲಿ ಲಿಯಾರ್ ಸಿಂಗ್ ಎನ್ನುವಂತಹ ರಾಜ್ಯಸಭಾ ಸದಸ್ಯರು ಕಳೆದ ವರ್ಷ ಆಗಸ್ಟ್ 11ರಂದು ರಾಜ್ಯಸಭೆಯಲ್ಲಿ ಪ್ರಶ್ನೆಗೆ ಉತ್ತರ ಪ್ರಸ್ತಾಪ ಮಾಡಿ ಈ ಅಘನಾಶಿನಿ ಯೋಜನೆಯ ಪ್ರಿಲಿಮಿನರಿ ಫಿಸಿಬಿಲಿಟಿ ರಿಪೋರ್ಟ್ ವಿಚಾರಣೆ ಹಂತದಲ್ಲಿದೆ ಅನ್ನೋ ಪ್ರಸ್ತಾಪ ಮಾಡಿದ್ದಾರೆ. ಅನೇಕ ನನ್ನ ಸ್ನೇಹಿತರು ಪ್ರಸ್ತಾಪ ಮಾಡಿದ್ರು. ಇವತ್ತು ಪದೇ ಪದೇ ಅಘನಾಶಿನಿ ಯೋಜನೆಗೆ ಸಂಬಂಧಪಟ್ಟ ಕಾರ್ಯಗಳು ಆಗ್ತಾ ಇದೆ ಅಂತ. ಯಾಕಾಗಿ ಈ ಅಘನಾಶಿನಿ ಯೋಜನೆ ಮೇಲೆ ಸರ್ಕಾರಕ್ಕೆ ಯೋಜನೆಗೆ ಕಣ್ಣಿದೆ ಅಂತ ಹೇಳಿದ್ರೆ ಇಡೀ ಕರ್ನಾಟಕದಲ್ಲಿ ಪವಿತ್ರವಾಗಿರುವಂತ ನೀರು ಹುಟ್ಟಿ ಪವಿತ್ರವಾಗಿಯೇ ಸಮುದ್ರ ಸೇರುವಂತ ಯಾವುದಾದ್ರೂ ಒಂದು ನದಿ ಇದ್ರೆ ಅದು ಅಘನಾಶಿನಿ ನದಿ. ಇವತ್ತು ಸಂಕ್ಷಿಪ್ತವಾಗಿರುವಂತ ಅಂಶ ಇಲ್ಲಿಂದ ಕುಡಿಲಿಕ್ಕೆ ಕೃಷಿಗಾಗಿ ನೀರನ್ನು ಒಯ್ತಾ ಇದ್ದಾರಂತೆ. ಇವತ್ತು ನಾವು ತಾಂತ್ರಿಕವಾಗಿ ವಿರೋಧ ಮಾಡ್ತಾ ಇದ್ದೇವೆ, ವೈಜ್ಞಾನಿಕವಾಗಿ ವಿರೋಧ ಮಾಡ್ತಿದ್ದೇವೆ, ಕಾನೂನಾಗೂ ನಾವು ಇದನ್ನು ಹೋರಾಟ ಮಾಡಲಿಕ್ಕೆ ಸನ್ನದ್ಧರಾಗಿದ್ದೇವೆ. ಈ ನದಿ ತಲುಪುವಂತ ಸಮುದ್ರದಲ್ಲಿ ಸುಮಾರು 4.5 ಮಿಲಿಮೀಟರ್ ಅಷ್ಟು ಮಳೆ ಬೀಳ್ತಾ ಇದೆ. ಈ ಅಣೆಕಟ್ಟು ಕಟ್ಟುವಂತ ಮಧ್ಯಸ್ಥಳದ ಪೂರ್ವ ದಿಕ್ಕಿಗೆ ಇವತ್ತು ಮಳೆಗಾಲದಲ್ಲಿ ಮಳೆ ಆಗುವಂತ ಪ್ರಮಾಣ ಕೇವಲ 2500. ಏನು ನೀರು ಹೆಚ್ಚಿನ ಪ್ರಮಾಣದಲ್ಲಾಗಿದೆ, ನೀರು ಒಯ್ತೇವೆ ಅಂತ ಹೇಳ್ತಾ ಇದ್ದಾರಲ್ಲ. ಈ ಉಂಚಲ್ಲಿ ಪಾಲಿಸಿದ 600 ಚದರ ಕಿಲೋಮೀಟರ್ ಆವೃತ್ತಿಯಲ್ಲಿ ಮಳೆ ಆಗುವುದು ಕೇವಲ 2658 ಮಿಲಿಮೀಟರ್. 6658 ಮಿಲಿಮೀಟರ್ ಆಗಿರುವಂತ ಈ ಮಳೆ ಇಡೀ ಪ್ರದೇಶದಲ್ಲಿ ಸಂಗ್ರಹ ಆಗುವುದು ಕೇವಲ 61 TM ಹಿಡಿದು ಪ್ರಾರ್ಥನೆ ಮಾಡುವ ಪಕ್ಷಾತೀತವಾಗಿ, ಜಾತ್ಯಾತೀತವಾಗಿ, ಧರ್ಮಾತೀತವಾಗಿ ಆ ನದಿಯಲ್ಲಿ ನಿಂತುಕೊಂಡು ನಾವೆಲ್ಲ ಪ್ರಾರ್ಥನೆ ಮಾಡಿ ಜೀವ ಇರುವವರೆಗೂ ಶಾಶ್ವತವಾಗಿ ಈ ಅಘನಾಶಿನಿ ನದಿಯಲ್ಲಿ ಯೋಜನೆಯನ್ನು ನಾವು ಮಾಡಲಿಕ್ಕೆ ಬರೋದಿಲ್ಲ ಹೇಳುವುದನ್ನ ಘೋಷಣೆ ಮಾತುಕತೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ. ನಮ್ಮ ಅಘನಾಶಿನಿಯನ್ನು ಉಳಿಸಿ ಅನ್ನುವಂತ ಒಂದು ಘೋಷವಾಕ್ಯ ಎಲ್ಲ ಕಡೆ ಮುಳುಗ್ತಾ ಇದೆ. ಸೊ ಇದ್ರ ಬಗ್ಗೆ ನಿಮ್ಗೆ ಅಂದ್ರೆ ಈಗ ಅಣೆಕಟ್ಟು ಆಯ್ತು ಅಂತಂದ್ರೆ ಈಗ ಜನಜೀವನದ ಬಗ್ಗೆ ಇರ್ಬೋದು ಅಥವಾ ವನ್ಯಜೀವಿಗಳ ಬಗ್ಗೆ ಇರ್ಬೋದು ಎಲ್ಲಾ ವಿಷಯದಲ್ಲೂ ಕೂಡ ನಮ್ಗೆ ಪರಿಣಾಮ ಅಂತ ಒಂದು ರೀತಿಯಲ್ಲಿ ಎಲ್ಲರೂ ಮಾತಾಡ್ತಿದ್ದಾರೆ. ಇದ್ರ ಬಗ್ಗೆ ನೀವು ಜನರಿಗೆ ಏನಾದ್ರು ಒಂದು 4 ಪಬ್ಲಿಕ್ ಒಪಿನಿಯನ್ ಹೇಳ್ಬೇಕಂತ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಯಾಕಂದ್ರೆ ಸರ್ ಇದು ಅಘನಾಶಿನಿ ಯಾವಾಗ್ಲೂ ಹರಿದು ಬಂದದ್ದು. ಇದನ್ನ ನಾವು ಈಗ ಅಣೆಕಟ್ಟು ಹಾಕಿ ತಿರ್ಸಿದ್ರೆ ಮುಂದೆ ಅದಕ್ಕೆ ನಾವು ಕೊಲ್ಲೋ ಹಾಗೆ ಆಗುತ್ತೆ. ಅಂದ್ರೆ ಅದಕ್ಕೊಂದು ಹರಿಯುವಂತ ಒಂದು ಶಾಶ್ವತವಾದಂತ ಒಂದು ಜೀವ ಇದೆ, ಹಾಗಾಗಿ ಅದಕ್ಕೆ ತೊಂದರೆ ಆಗುತ್ತೆ. ಅದರಿಂದ ಬದುಕುವಂತ ಜನರಿಗೆ ಮತ್ತು ಪ್ರಾಣಿಗಳಿಗೆ ಅವ್ಯವಸ್ಥೆ ಆಗುತ್ತೆ. ಮುಂದಿನ ದಿನಗಳಲ್ಲಿ ಜನರಿಗೆ ಬೇಕಾಗುವಂತ ವ್ಯವಸ್ಥೆ ಕೊಡಬೇಕು. ಇದು ಜನರಿಗೆ ಮಾರಕವಾಗುವಂತ ಯೋಜನೆ ಯಾಕೆ ತರಬೇಕು? ಸುಂಗೋಳಮನೆ ಗ್ರಾಮ ಏನು ಅಘನಾಶಿನಿ ತಿರುವು ಯೋಜನೆ ಇದೆ, ಇದು ಪಶ್ಚಿಮ ಘಟ್ಟ ಏರಿಯಾ ಪ್ರದೇಶ ಇರೋದ್ರಿಂದ ಮತ್ತು ಇಲ್ಲಿ ಸಾಕಷ್ಟು ಜಲಚರಗಳು, ವನ್ಯಪ್ರಾಣಿಗಳು ಪ್ರತಿಯೊಂದಕ್ಕೂ ಮಾರಕವಾದಂತ ಯೋಜನೆ. ಅದಕ್ಕೆ ಹೆಚ್ಚಿನದಾಗಿ ನಮ್ಮ ಜನ್ಮಭೂಮಿ, ಈ ಜನ್ಮಭೂಮಿಯನ್ನು ಉಳಿಸಲಿಕ್ಕೆ ನಾವು ಎಂದೂ ಬಿಡ್ಲಿಕ್ಕಿಲ್ಲ. ಅದರ ಸರ್ಕಾರ ಯಾವ ಯೋಜನೆಯ ವಿರುದ್ಧವಾಗಿ ನಾವು ಸಾಂಕೇತಿಕವಾಗಿ ಗೋಲಿಮಕ್ಕಿಯಿಂದ ಒಂದು ಹಳ್ಳಕ್ಕೆ ಬಂದು ಇವತ್ತು ಕಾರ್ಯಕ್ರಮ ಮಾಡಿದ್ದೇವೆ. ಇನ್ನು ಮುಂದೆ ಸಹ 11ನೇ ತಾರೀಕಿಗೆ ನಮ್ಮ ಕಾರ್ಯಕ್ರಮ ಇದೆ. ಅದರ ನಂತರ ಈ ಯೋಜನೆ ಬಂದು ಆಗುವವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತದೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ಊರು? ನಂದು ಕ್ಯಾದಗಿ ಪಂಚಾಯತ್ ಹೆಗ್ಗೇರಿ ಅಂತ. ಓಕೆ. ನಮ್ಮ ತಾಯಿ ನಮ್ಮ ಅಘನಾಶಿನಿಯನ್ನ
ಬೇರೆ ಕಡೆ ಒಯ್ಬೇಕು ಅನ್ನುವಂಥ ಒಂದು ನಿರ್ಧಾರವನ್ನ ಎಲ್ಲ ರಾಜಕಾರಣಿಗಳು ಅದ್ರ ನಮ್ಮ ಬಗ್ಗೆ ರಾಜಕಾರಣಿಗಳ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ, ಆದ್ರೂ ಕೂಡ ಅದೆಲ್ಲದಕ್ಕೂ ನಮ್ಗೆ ಮಾರಕವಾಗುತ್ತೆ ಅಂತ ಒಂದು ಮಾತನ್ನ ಎಲ್ಲರೂ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದ್ರು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅಘನಾಶಿನಿ ಸ್ವಚ್ಛವಾಗಿ ಶಿರ್ಸಿಯಲ್ಲಿ ಹುಟ್ಟಿ ಸಿದ್ದಾಪುರ ಮುಖಾನ ಸಮುದ್ರವನ್ನು ಸೇರುವಂತಹ ಒಂದು ಪವಿತ್ರವಾದ ನದಿ. ಈ ನದಿ ಡ್ಯಾಮ್ ಮಾಡಿ ಅದಕ್ಕೆ ಅತ್ಯಾಚಾರ ಮಾಡುವಂಥ ಒಂದು ವ್ಯವಸ್ಥೆಗೆ ಸರ್ಕಾರ ಮುಂದಾಗಿದೆ. ಇದಕ್ಕೆ ನಾವು ಕಟಿಬದ್ಧರ ಎಲ್ಲರ ಜೊತೆಲೂ ನಾವು ಒಬ್ಬರಾಗಿ ಹೋರಾಟವನ್ನು ಮಾಡ್ತೇವೆ. ಇದಕ್ಕೆ ಮುಂದಿನ ಎಚ್ಚರಿಕೆ ಗಂಟೆಯಾಗಿ ನಾವುಗಳು ಮಾಡಬೇಕಾಗಿರುವುದು ಮುಂಬರುವ ಪಂಚಾಯತ್ ಚುನಾವಣೆಯಿಂದ ಬ್ಯಾನ್ ಮಾಡುವ ಮುಖಾಂತರ ಇದನ್ನು ನಾವು ಇಟ್ಕೊಳ್ಳುವಂತ ವ್ಯವಸ್ಥೆಯಲ್ಲಿ ನಾವು ನೀವೆಲ್ಲ ಸೇರಿ ಮುಂದಾಗೋಣ ಅಂತ ನನ್ನ ವಾದ ಇಷ್ಟೇ. ಅಘನಾಶಿನಿ ತಿರುವು ಯೋಜನೆಗೆ ವಿರೋಧ ಮಾಡಲಿಕ್ಕೆ ನಮ್ಮಲ್ಲಿ ಸಾಕಷ್ಟು ವೆಪನ್ಸ್ಗಳು ಕಾನೂನಾತ್ಮಕ ಕೂಡ ಇದೆ. ನಾನು ಮೊದಲನೇದಾಗಿ ಹೇಳೋದು ಇಷ್ಟೇ, ಈ ಒಂದು ಅಘನಾಶಿನಿ ತಾಣ ಏನಿದೆ ಅಲ್ಲ, ಇದು ರಾಮ್ಸರ್ ಅನ್ನೋ ತಾಣಕ್ಕೆ ಜಸ್ಟ್ ಒಂದು 2 ವರ್ಷದ ಹಿಂದೆ ಸೇರಿದೆ. ಎಷ್ಟೋ ಜನರಿಗೆ ಗೊತ್ತಿಲ್ಲ ರಾಮ್ಸರ್ ತಾಣ ಅಂದ್ರೆ ಏನು ಅಂತ. ಆದ್ರೆ ನಾವು ಅಘನಾಶಿನಿ ಭಾಗದವರಾಗಿ ರಾಮ್ಸರ್ ತಾಣ ಅಂದ್ರೆ ಏನು ಅಂತ ತಿಳ್ಕೊಬೇಕಾಗಿದೆ. ಯಾಕಂದ್ರೆ ನಮ್ಮ ಭಾಗನೇ ಸೇರ್ಕೊಂಡಿದೆ. ಇದಕ್ಕೆ ಸಣ್ಣದಾಗಿ ನಾವು ಹೇಳ್ಬೋದು ಅಂತಂದ್ರೆ, ಸಂಕ್ಷಿಪ್ತವಾಗಿ ಹೇಳ್ಬೋದು ಅಂತಂದ್ರೆ ನೋಡಿ, 1971 ಫೆಬ್ರವರಿ 2ನೇ ತಾರೀಕಿನಂದು ಇರಾನ್ ದೇಶದ ರಾಮ್ಸರ್ ಅನ್ನೋ ಸಿಟಿ ಅದು, ಅಲ್ಲಿ ಒಂದು ಕನ್ವೆನ್ಷನ್ ನಡೆಯುತ್ತೆ. ಅದನ್ನ ವೆಟ್ಲ್ಯಾಂಡ್ ಕನ್ವೆನ್ಷನ್ ಅಂತ ಹೇಳ್ತಾರೆ. ಯುನೆಸ್ಕೋ ಅವರ ಅಧ್ಯಕ್ಷತೆಯಲ್ಲಿ ಇದು ನಡೀತಕ್ಕಂಥದ್ದು. ಆದರೆ 23 ದೇಶಗಳು ಇದಕ್ಕೆ ಸೈನ್ ಹಾಕಿರ್ತವೆ. ಭಾರತ ದೇಶ ಫೆಬ್ರವರಿ 1, 1982ರಲ್ಲಿ ಈ ಒಂದು ರಾಮ್ಸರ್ ತಾಣದಲ್ಲಿ ಏನು ವೆಟ್ಲ್ಯಾಂಡ್ ಕನ್ವೆನ್ಷನ್ಗೆ ತನ್ನ ಅಗ್ರಿಮೆಂಟ್ಗೆ ಸೈನ್ ಹಾಕುತ್ತೆ. ಅಂದರೆ ರಾಮ್ಸರ್ ತಾಣಗಳನ್ನು ಗುರುತಿಸ್ತಕ್ಕಂಥ ಕೆಲಸ ಮಾಡಿದೆ. ಅದರ ತರುವಾಯ ಏನು ಮಾಡಬೇಕು ಅಂತಂದರೆ, ಯಾವೆಲ್ಲ ಕ್ಷೇತ್ರಗಳನ್ನು ನೀವು ಗುರುತಿಸಿರ್ತೀರೋ ಅದನ್ನು ಸಂರಕ್ಷಣೆ ಮಾಡಬೇಕು, ಅದನ್ನು ಅಭಿವೃದ್ಧಿ ಪಡಿಸಬೇಕು ಅನ್ನೋದು ಒಪ್ಪಂದ ಆಗಿದೆ. ನೋಡಿ, ಫೆಬ್ರವರಿ 14, 2023ರಂದು ಅಘನಾಶಿನಿ ಅಳಿವೆಯನ್ನ ರಾಮ್ಸರ್ ತಾಣಕ್ಕೆ ಸೇರಿಸಲಾಗಿದೆ. ಎಷ್ಟು ಸೇರಿಸಿದೆ ಅಂತಂದ್ರೆ 4801 ಹೆಕ್ಟೇರ್ ಅನ್ನ ಸೇರಿಸಿದೆ. ಇದ್ರದ್ದು ಸೀರಿಯಲ್ ನಂಬರು 232537 ಇದ್ರದ್ದು ರಾಮ್ಸರ್ದು ಸೀರಿಯಲ್ ನಂಬರ್ ಇದೆ. ಆ ತರುವಾಯ ಯಾವುದೇ ಒಂದು ಈ ತರ ಒಂದು ಪ್ರಾಜೆಕ್ಟ್ ಅನ್ನ ಮಾಡ್ತಾರೆ ಅಂತಂದ್ರೆ ನೇರವಾಗಿ ಇಂಟರ್ನ್ಯಾಷನಲ್ ಒಪ್ಪಂದ ಇದೆಯಲ್ಲ, ಅದಕ್ಕೆ ಇದು ವಿರುದ್ಧವಾಗಿದೆ. ಆದ್ದರಿಂದ ಈ ಒಂದು ಮಾಡ್ಲಿಕ್ಕೆ ಬರೋದಿಲ್ಲ ಅಂತಕ್ಕಂಥದ್ದು ನಮ್ಮ ವಾದವನ್ನು ನಾವು ಇಲ್ಲಿ ಇದಕ್ಕೆ ನಮ್ಮ ತೀವ್ರತರವಾದ ವಿರೋಧ ಇದೆ. ಇದನ್ನ ಕಾನೂನಾತ್ಮಕವಾಗಿ ನಾವು ಹೋರಾಡಲಿಕ್ಕೆ ನಾವು ಸಿದ್ಧ ಇದ್ದೇವೆ. ಇವತ್ತು ನಾವು ನೋಡ್ತಾ ಇದ್ದೇವೆ, ಮನೆಗೆ ಒಬ್ಬೊಬ್ರು ಬಂದಿದ್ದೀರಾ. ನೆಕ್ಸ್ಟ್ ಇದೇ ತರ ಹೋರಾಟ ಮುಂದುವರಿಸಬೇಕಂತಂದ್ರೆ ಮನೆಯಲ್ಲಿರುವಂತ ಪ್ರತಿಯೊಬ್ಬರು ಕೂಡ ಚಾಚು ತಪ್ಪದೆ ಬಂದು ಹೋರಾಟಕ್ಕೆ ಕೈ ಜೋಡಿಸಬೇಕು. ನಮ್ದು ಅಘನಾಶಿನಿಯನ್ನ ಉಳಿಸ್ಕೋಬೇಕಂತಂದ್ರೆ ಅಷ್ಟು ಕೆಲಸವನ್ನ ಮಾಡ್ಲೇಬೇಕಾಗ್ತದೆ ಅಂತ ಹೇಳ್ತಾರೆ. ನಾರಾಯಣ್ ಜಿ ನಾಯ್ಕ್ ಅಂತ ಹೆಗ್ಗೇರಿ ನಮ್ದು. ನಾವು ಈ ನದಿ ಜೋಡಣೆ ಯೋಜನೆ ಉಂಟಲ್ಲ, ಈ ಸರ್ಕಾರದ ಯೋಜನೆ ವಿರುದ್ಧವಾಗಿ ನಾವು ಯಾವತ್ತೂ ಸಿಡಿದು ನಿಂತಿದ್ದೇವೆ. ಇವತ್ತು ನಾವು ಈ ಯೋಜನೆಯನ್ನು ಇದು ಕೈ ಬಿಡುವವರೆಗೂ ನಾವು ಉಗ್ರ ಹೋರಾಟ ಮಾಡ್ತೇವೆ. ರವೀಂದ್ರ ನಾಯ್ಕರವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲ ಬಂದಿದ್ದೀವಿ, ಇವತ್ತು ಸೇರಿದ್ದೀವಿ. ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದೀವಿ. ನಾವು ಈ ಹೋರಾಟ ನಿಲ್ಲುವವರೆಗೂ ನಾವು ಹೋರಾಟ ಮಾಡ್ತಾನೆ ಇರ್ತೀವಿ. ನೀವು ಹೇಳಿದಾಗೆ ಈ ಮುಂದೆ ನಮ್ಮ ಇಷ್ಟು ಜನ ಅಲ್ಲ, ಈ ಹೋರಾಟ ನಿಲ್ಲಿಸಲಿಲ್ಲ, ಈ ಯೋಜನೆ ನಿಲ್ಲಿಸಲಿಲ್ಲ ಅಂದರೆ ನಾವು ಮನೆಯಲ್ಲಿ ಎಷ್ಟು ಜನ ಇದ್ದೀವಿ ಎಲ್ಲರೂ ಬಂದು ಸೇರಿ ಉಗ್ರ ಹೋರಾಟ ಮಾಡಿ ನಮಗೋಸ್ಕರ ನಮ್ಮ ಎಲ್ಲ ಜನಗಳಿಗೋಸ್ಕರ ನಾವು ಜಯ ತರ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಸರ್, ಇದು ಅಘನಾಶಿನಿ ಯೋಜನೆ ಕಂಪ್ಲೀಟ್ ಅವೈಜ್ಞಾನಿಕವಾದ ಯೋಜನೆ. ಅದರ ವರದಿ ಕಂಪ್ಲೀಟ್ ನಾವು ಸ್ಟಡಿ ಮಾಡಿದಾಗ ಇಲ್ಲಿಯ ಒಂದು ವಾತಾವರಣ ಮತ್ತು ಇಲ್ಲಿಯ ಪರಿಸರ, ಇಲ್ಲಿಯ ಗಿಡ ಮರಗಳು ನಮ್ಗೆ ಇದೇ ಆಧಾರ, ಗಿಡ ಮರಗಳೇ ಆಧಾರ. ಇಲ್ಲಿ ಬಹಳ ಮಂದಿ ಅತಿಕ್ರಮಣ ಕುಟುಂಬದಾರರಿದ್ದಾರೆ, ಕೆಲವೇ ಮಂದಿ ಮಾತ್ರ RTC ಹೊಂದವರಿದ್ದಾರೆ. ಹಾಗಾಗಿ ಈ ಯೋಜನೆ ಖಂಡಿತವಾಗಿ ನಿಲ್ಲೇಬೇಕು. ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕವರೇ. ಹೌದು, ಈಗ ವ್ಯಾಪಕವಾಗಿ ಅಘನಾಶಿನಿಯನ್ನ ಉಳಿಸ್ಕೋಬೇಕನ್ನುವಂತ ಮಾತು ಎಲ್ಲ ಕಡೆ ನಮ್ಮ ಜಿಲ್ಲೆಯಾದ್ಯಂತ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಸರ್, ಉಳಿಸ್ಕೋತೀವಿ ಅನ್ನೋ ಮಾತಕ್ಕಿಂತ ಉಳಿಸ್ಕೊಂತೀವಿ ಅಂತ ನಮ್ಮ ಛಲ ಇದೆ ಅಲ್ಲ, ಅದು ನಮ್ಗೆ ಇವತ್ತು ಬಂದಿದೆ. ಯಾಕೆಂದ್ರೆ ನಾನು ಕೆಲವು ದಿನಗಳಲ್ಲಿ ಒಂದು ವಿಡಿಯೋನ ಮಾಡಿದೆ. ಈಗ ನಿಂತಿರೋಂಥ ಜಾಗ ಇದೆ ಅಲ್ಲ, ಇದು ನಮ್ಮ ಸಿದ್ದಾಪುರ ತಾಲೂಕಲ್ಲಿ ಒಬ್ರು MLA ಸಿರ್ಸಿ ಸಿದ್ದಾಪುರದಲ್ಲಿ, ಯಾರು ಕಾನಡೆ ಅಂತ, ಗೋಪಾಲ್ ಕಾನಡೆ ಅಂತ ಒಂದು ಯೋಜನೆ ಇತ್ತು. ಅವ್ರ ಮಾರ್ಗದರ್ಶನ ಹಾಕೊಂಡು ಇಲ್ಲಿವರೆಗೆ ಬಂದಿದ್ಕೆ ನಾವು ಈ ಕಟ್ಟೆ ಹತ್ರ ನಿಂತು ಮಾತಾಡ್ತಾ ಇದೀವಿ. ಇಲ್ಲಾಂದ್ರೆ ಆಗಿನ ಕಾಲದಲ್ಲೇ ನಾವು ಮುಳುಗ್ ಹೋಗ್ತಾ ಇದ್ವಿ. ಕರೆಕ್ಟ್. ಯಾಕೆ ಗೊತ್ತಾ, ಇವಾಗ ಹಾವೇರಿ ಅವರು ನಮ್ಗೆ ನೀರು ಬೇಕು ಅಂತ ಯೋಜನೆಯನ್ನ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ನಮ್ಗೆ ನೀರು ಬೇಕು, ಅಲ್ಲಿಂದ ತರಬೇಕು ಅಂತ. ನಾವು ಕೊಡೋದಿಲ್ಲ ಅಂತ ಯೋಜನೆಗೆ ನಮಗೂ ಅಷ್ಟೇ ಅಧಿಕಾರ ಇದೆ. ಹೌದು, ಅವ್ರ ಊರಲ್ಲಿ ತುಂಬಾ ನೀರಿದೆ,
ನಮ್ಮೂರಲ್ಲಿ ನಮ್ಗೆ ನೀರು ಸಾಕಾಗ್ತಾ ಇಲ್ಲ. ಹೌದು ಸರ್. ಇವಾಗ ಜನವರಿ ತಿಂಗಳಲ್ಲಿ ನಮ್ಗೆ ಸಾಕಾಗ್ತಾ ಇಲ್ಲ, ಫೆಬ್ರವರಿ ಮಾರ್ಚ್ ಬಂದ್ರೆ ನಮ್ಗೆ ಇಲ್ಲಿ ಕುಡಿಲಿಕ್ಕೂ ನೀರು ಇರಲ್ಲ, ಆ ತರ ಭಾವ ಇದೆ. ಯಾರು ನಮ್ ಕಷ್ಟ ಕೇಳ್ತಾ ಇದಾರಾ? ಕೇಳ್ತಾ ಇಲ್ಲ. ಹೌದು. ಅದೇ ಮತ್ತೊಂದು ಏನ್ ಗೊತ್ತಾ, ಇವ್ರಿಗೆ ಯೋಜನೆಗಳು ಅಂತ ಹೇಳ್ತಾ ಇದಾರೆ. ನಾವು ಇಲ್ಲಿ ಉತ್ತರ ಕನ್ನಡ ಜನತೆಗಳು ಮಾತ್ರ ಇವತ್ತೊಂದು ಸ್ಟ್ರೈಕ್ ಅನ್ನು ಮಾಡಿದ್ವಿ. ಅದೇ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಿದ್ದಾಪುರ ತಾಲೂಕಿನ ಭುವನೇಶ್ವರಿ ಆದಂತ ತಾಯಿ ಇದ್ದಾಳೆ. ಯಾಕೆಂದ್ರೆ ಕನ್ನಡಾಂಬೆ ಅವಳು. ಆ ತಾಯಿಯನ್ನ ಮುಳುಗಿಸಿ ಇವ್ರು ನೀರು ಒಯ್ತಾರ ಅಂದ್ರೆ ಅವ್ರಿಗೆ ಎಷ್ಟು ಒಯ್ಬೇಕು ಅನ್ನೋ ಛಲ ಇದೆ ಅಲ್ಲ, ಕೊಡೋದಿಲ್ಲ. ನಮ್ಮ ತಾಯಿನ ಕಾಪಾಡ್ಕೋತೀವಿ ಅಂತ ಛಲ ನಮಗೂ ಇದೆ. ಕರ್ನಾಟಕದಲ್ಲಿ ನಮ್ಮ ತಾಯಿನ ಗುರಿ ಮಾಡಿ ತಾಯಿನ ಅದ್ದಿ ನೀರಲ್ಲಿ ಮುಳುಗಿಸಿ ತಗೊಂಡು ಹೋಗ್ತಾ ಇದ್ದಾರೆ ನೀರನ್ನ. ಅಂದ್ರೆ ಕರ್ನಾಟಕದ ಜನತೆಗಳು ನಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲಿ ಇಂತಲ್ಲಿ ನೋಡಿ ಇವ್ರು ಟ್ಯಾಗ್ ಮಾಡ್ತಾ ಇದ್ದಾರೆ ನಮ್ಗೆ ನೀರು ಕೊಡಿ ಅಂತ. ಇವ್ರಿಗೆ ತಾಯಿನೇ ಮುಳುಗಡೆ ಮಾಡಿ ನೀರನ್ನ ಒಯ್ತೀನಿ ಅಂತ ಇಷ್ಟು ಹಕ್ಕಿದೆ ಅಲ್ಲ, ಆ ತಾಯಿನ ಅಘನಾಶಿನಿ ತಾಯಿಯನ್ನ ನಾವು ಬಿಡೋದಿಲ್ಲ. ಆ ಉಗ್ರವಾದಂತ ಹೋರಾಟವನ್ನ ಮಾಡೇ ಮಾಡ್ತೇವೆ ನಾವು. ಆ ನೀರನ್ನ ನಾವು ಉಳಿಸ್ಕೋತೀವಿ ಎಲ್ಲರೂ. ನಾವು ರಕ್ತ ಬೇಕಾದ್ರೂ ಕೊಡವೆ, ಈ ತಾಯಿಯನ್ನ ಕೊಡೋದಿಲ್ಲ ಅಂತ ನಾನು ಹೇಳಿಕೆ ಕೊಡ್ತಾ ಇದ್ದೀನಿ.